ಬಿಜೆಪಿಯಲ್ಲಿ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ ಮಹದೇವಪ್ಪ. ಈ ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯವಲ್ಲ ಅಂದಿದ್ದಾರೆ ಮಹದೇವಪ್ಪ. ಇಂದಿರಾ ಗಾಂಧಿ ಉದಾಹರಣೆ ಕೊಟ್ಟು ಮಹದೇವಪ್ಪ ಮಾತಾಡಿದ್ದಾರೆ. ಇಂದಿರಾ ಗಾಂಧಿ ಹೋದಾಗ ಏನು ಮಾಡೋದು ಅನ್ನೋ ಚರ್ಚೆ ಇತ್ತು. ಆಗ ಸಾಕಷ್ಟು ಜನ ನಾಯಕರು ಹುಟ್ಕೊಂಡ್ರು. ಆ ಸನ್ನಿವೇಶ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಮಹದೇವಪ್ಪ ಹೇಳಿದ್ದಾರೆ. ಕಮ್ ಜೆಂಟಲ್ಮ್ಯಾನ್ ಯು ಶುಡ್ ಲೀಡ್ ಅಂತ ಯಾರು ಹೇಳಿದೆ ಹೈಕಮಾಂಡ್? ಹೇಳಿದ್ಯಾ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಾರಾ? ದೆನ್ ವೈ ಆರ್ ಯು ಬಾದರಿಂಗ್? ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಐಡಿಯಾಲಜಿಕಲಿ ಕಮಿಟೆಡ್. ದೇರ್ ಆರ್ ಸೋ ಮೆನಿ ಲೀಡರ್ಸ್ ಇನ್ ಕಾಂಗ್ರೆಸ್. ಪ್ಲೆಂಟಿ ಆಫ್ ದೆಮ್ ಆರ್ ಐಡಿಯಾಲಜಿಕಲ್. ಐಡಿಯಾಲಜಿ ಇರೋದೇ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಇರೋದೇ ಐಡಿಯಾಲಜಿಗೋಸ್ಕರ. ಹೀಗಾಗಿ ನೋಡ್ರಿ, ವ್ಯವಸ್ಥೆನಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿಯವರು ಹೋಗ್ಬಿಟ್ರು, ಏನಪ್ಪ ಮಾಡೋದು ಅಂತಿದ್ರು. ಸೋ ಮೆನಿ ಪೀಪಲ್ ಹ್ಯಾವ್ ಎಮರ್ಜ್ಡ್. ಸೊ ಈಗ ನೋಬಡಿ ಈಸ್ ಇನ್ಎವಿಟಬಲ್ ಸಿಸ್ಟಮ್ನಲ್ಲಿ. ಆ ಸನ್ನಿವೇಶ ಬಂದಾಗ ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನ ಮಾಡುತ್ತೆ, ಲೀಡರ್ಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಉಳಿದವೆಲ್ಲ ಸುಮ್ಮನೆ ಚರ್ಚೆ ವಿಷಯಗಳಷ್ಟೇ. ಯತೀಂದ್ರ ಹೇಳಿಕೆಗೆ ಶಾಸಕ ಕದಲೂರು ಉದಯ್ ತಿರುಗೇಟು ಕೊಟ್ಟಿದ್ದಾರೆ. ಯಾರೋ ತೆವಲಿಗೆ ತೀಟೆಗೆ ಮಾತಾಡಿದ್ರೆ ಪರಿಗಣಿಸಲ್ಲ, ಹೈಕಮಾಂಡ್ ಹೇಳಿದ್ರೆ ಚರ್ಚೆ ಮಾಡಿ ಅಂತ ಕದಲೂರು ಉದಯ್ ಹೇಳಿದ್ದಾರೆ. ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ. ಸಿದ್ದರಾಮಯ್ಯ ಬೇಡ ಅಂತ ಯಾರಾದರೂ ಹೇಳಿದ್ದಾರಾ? ಸಿದ್ದರಾಮಯ್ಯಗೆ ಕೊನೆಗಾಲ ಇಲ್ಲ, ನಮಗಿಂತ ಗಟ್ಟಿಯಾಗಿದ್ದಾರೆ ಅಂದಿದ್ದಾರೆ. ಯಾರು ಸಿದ್ದರಾಮಯ್ಯನವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ? ಸಿದ್ದರಾಮಯ್ಯನವ್ರು ಸಿ ಎಮ್ ಆಗಿದ್ರಲ್ವಾ? ಯಾರಾದರೂ ಸಿದ್ದರಾಮಯ್ಯನವ್ರು ಇಳಿಬೇಕು, ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದಾರಾ ಅಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಅದಕ್ಕೆ ಈಗ ನಾನು ಹೇಳೋದು, ಕೊನೆಗಾಲ ಏನಿಲ್ಲ, ನಮಗಿನ್ನ ಗಟ್ಟಿಯಾಗೇ ಇದ್ದಾರೆ ಸಿದ್ದರಾಮಯ್ಯನವರು. ನಮಗಿನ್ನ ಏಜಲ್ಲಿ 25-30 ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ, ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು. ಅವರ ಅವಶ್ಯಕತೆ ರಾಜ್ಯಕ್ಕಿದೆ. ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳು. ಈಗ ಅದು ನಾನು ಹೇಳಿದ್ನಲ್ಲ, ಯಾರ್ಯಾರೋ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಹೈಕಮಾಂಡ್ ಹೇಳಬೇಕು. ಹೈಕಮಾಂಡ್ ಹೇಳಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.